ಗೆಳೆಯರೇ, ಸೋಷಿಯಲ್ ಮೀಡಿಯಾ ಎಂಬುದು ಒಂದು ಮಾಯಾಜಾಲವಿದ್ದಂತೆ. ಈ ಮಾಯಾಜಾಲದಲ್ಲಿ ರಾತ್ರೋರಾತ್ರಿ ಯಾರು ಬೇಕಾದರೂ ಸ್ಟಾರ್ಗಿರಿಯನ್ನು ಹೇರಬಹುದು. ಈ ಸ್ಟಾರ್ಗಿರಿಯಿಂದ ಅನೇಕರು ತಮ್ಮ ಜೀವನವನ್ನು ಹಸನಾಗಿಸಿಕೊಂಡಿದ್ದರೆ, ಅನೇಕರು ಆ ಸ್ಟಾರ್ಗಿರಿಯಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ಈ ಸ್ಟಾರ್ಗಿರಿಯಿಂದ ಅನೇಕರು ತಮ್ಮ ಜೀವನದಲ್ಲಿ ರೀತಿಯ ಸಾಧನೆಗಳನ್ನು ಮಾಡಿ ಗುರುತಿಸಿಕೊಂಡಿದ್ದಾರೆ. ಇದೇ ಲಿಸ್ಟಿನಲ್ಲಿ ಬರುವ ಒಬ್ಬ ಮಹಿಳೆ ಅದೇ ಶಶಿರೇಖಾ. ಕಳೆದ 2 ವರ್ಷದ ಹಿಂದೆ ಕೋವಿಡ್ ಕಾಲದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಹಿಳೆಯೊಬ್ಬಳ ಬೈಟ್ ಎಲ್ಲೆಡೆ ಸದ್ದು ಮಾಡಿತ್ತು. ಆ ಡೈಲಾಗ್ ಲಕ್ಷಾಂತರ ರೀಲ್ಸ್ ಗಳಾಗಿದ್ದವು. ಅದೇ ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಹೀಗೆ ಹೇಳಿ ರಾತ್ರೋರಾತ್ ಸುದ್ದಿ ಆಗಿದ್ದ ಆ ಮಹಿಳೆ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್. ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಕೊರೋನಾದವ್ರಿಗೆ ಅದೇ. ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ ಸರ್? ಹೋದ ವರ್ಷ ಎಲ್ಲ ಆಂಟಿರಿಗೆ ಬಂತು, ಈ ವರ್ಷ ಎಲ್ಲ ಹುಡುಗರಿಗೆ ಬಂತು, ಈಗ ಐಕ್ಳಿಗೆ, ಆಮೇಲೆ ಎಲ್ಲರಿಗೂ ಹೊಟ್ಟೆೊಳಗಿರುತ್ತಲ್ಲ ಆ ಕೂಸುಗ್ ಬತ್ತೆ 4ನೇ ಅಲೆ. ಅದು ಆ ಶಶಿರೇಖಾ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಆಕೆಯ ಆದಾಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಂಥದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಕೊರೋನಾದವ್ರಿಗೆ ಅದೇ ಹೇಳ್ಬಿಟ್ಟು ಬರ್ತದ ಸರ್. ಹೋದ ವರ್ಷ ಎಲ್ಲ ಆಂಟಿಯರಿಗೆ ಬಂತು, ಈ ವರ್ಷ ಹೈಕ್ಲಿಗೆ ಹುಡುಗಿರಿಗೆ ಬಂತು, ಆಮೇಲೆ ಹೊಟ್ಟೆಯೊಳಗಿರೋ ಕೂಸಿಗೆ ಬರುತ್ತೆ. ಈಗ ತಮ್ಮ ಡೈಲಾಗ್ ಮೂಲಕವೇ ಸುದ್ದಿಯಾಗಿರುವ ಶಶಿರೇಖಾ ಕೊರೋನಾ ಕಾಲದಲ್ಲಿ ಕಡು ಬಡವರ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಮೈಸೂರು ಜಿಲ್ಲೆಯ 2 ಮಕ್ಕಳ ತಾಯಿಯಾಗಿರುವ ಶಶಿರೇಖಾ ಮಾಧ್ಯಮದ ಮುಂದೆ ಹೇಳಿಕೊಂಡು ಸಂಬಂಧಿಸಿದವರ ಗಮನ ಸೆಳೆದರು. ಇದೀಗ ಈ ಶಶಿರೇಖಾ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟರ್ ಆಗಿ ಗುರುತಿಸಿಕೊಂಡಿದ್ದು ಡೋಲೋ 650 ಶಶಿರೇಖಾ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆ ತೆರೆದಿರುವ ಶಶಿರೇಖಾ ನಿತ್ಯ ಒಂದಲ್ಲ ಒಂದು ವಿಡಿಯೋ ಪೋಸ್ಟ್ ಮಾಡುತ್ತಲೇ ಇರುತ್ತಾರೆ. 2022 ಡಿಸೆಂಬರ್ ನಲ್ಲಿ ಈ ಇನ್ಸ್ಟಾಗ್ರಾಮ್ ಜರ್ನಿ ಶುರುವಾಗಿದ್ದು, ಇವರಿಗೆ ಸುಮಾರು 1,40,000 ಫಾಲೋವರ್ಸ್ ಹೊಂದಿರುವ ಶಶಿರೇಖಾ ಮೇಕಪ್ ವಿಡಿಯೋಗಳು ವೈರಲ್ ಆಗಿವೆ. ಕನ್ನಡ ಸಿನಿಮಾಗಳ ಹಾಡಿಗೂ ರೀಲ್ಸ್ ಮಾಡಿದ್ದಾರೆ. ಇನ್ನು ಏನೂ ಇಲ್ಲದೆ ಬಂದ ಶಶಿರೇಖಾ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಛಾಪು ಮೂಡಿಸಿದ್ದಾರೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವ ಶಶಿರೇಖಾಗೆ ಕೆಲವು ಬ್ಯೂಟಿ ಕೇರ್ಗಳು ಮುಂದೆ ಬಂದು ಮೇಕ್ ಓವರ್ ಮಾಡಿವೆ. ಹಳೆ ಲುಕ್ ಸರಿಸಿ ಹೊಸ ಅವತಾರ ನೀಡಿವೆ. ಸೀರೆ, ಅತ್ಯಾಕರ್ಷಕ ಹೇರ್ ಸ್ಟೈಲ್, ಮೇಕಪ್ ಮೂಲಕವೇ ಶಶಿರೇಖಾ ಅವರನ್ನು ಬದಲಾಯಿಸಿವೆ. ಅವರ ಹೊಸ ಲುಕ್ ವಿಡಿಯೋಗಳು ಸಹ ಅವರ ಖಾತೆಯಲ್ಲಿವೆ. ಡೋಲೋ 650 ಮಾತ್ರೆಯಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಕಂಡರು. ಈಗಲೂ ನಿತ್ಯದ ಕೂಲಿಯನ್ನೇ ನಂಬಿ ಬಂದಿರುವ ಶಶಿರೇಖರವರ ತಿಂಗಳ ಆದಾಯ ಬರೋಬ್ಬರಿ 20,000 ರಿಂದ 25,000. ಕೊರೋನಾ ಕಾಲದಲ್ಲಿ ಅವರು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಸಹ ಬೈದಿದ್ದರು. ಅದರಲ್ಲೂ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯರವರಿಗೆ ಬೈದಿದ್ದ ಈ ಶಶಿರೇಖಾ ಇಂದು 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಅದೇ ಪಕ್ಷದ ನಾಯಕರಿಗೆ ಬೆಂಬಲ ಸೂಚಿಸಲು ಮುಂದಾಗಿದ್ದಾರೆ. ಇದು ಅನೇಕ ನೆಟ್ಟಿಗರ ಟೀಕೆಗೆ ಕಾರಣವಾಗಿದೆ. ಮುಂಚೆ ಇದ್ದ ಇವರು ದುಡ್ಡು ಬಂದ ತಕ್ಷಣ ಈ ಎಲೆಕ್ಷನ್ ಕ್ಯಾನ್ವಸ್ಗೆ ಹೋಗುತ್ತಿರುವುದು ಸರಿಯಲ್ಲ ಎಂಬುದು ಇವರ ಮಾತಾಗಿದೆ. ವಿಡಿಯೋ ಇಷ್ಟ ಆಗಿದೆ ಮತ್ತು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ.